ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಆದರೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧವನ್ನ ಕೂಡ ನಾಳೆ ವಫ್ ಆಸ್ತಿ ಅಂತ ಹೇಳಿ ಖಾಲಿ ಮಾಡಿ ಅಂತ ಹೇಳ್ತಾರೆ. ನಮಾಜ್ ಮಾಡಬೇಕು, ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ವಫ್ ಬೋರ್ಡ್ ವಿಚಾರದಲ್ಲಿ ಸಿಟಿ ರವಿ ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ನಾಳೆ ವಿಧಾನಸೌಧ ಕೂಡ ನಮ್ಮದು ಅಂತ ಹೇಳ್ತಾರೆ. ನಮಾಜ್ ಮಾಡಬೇಕು, ಜಾಗ ಕೊಡಿ, ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತೀರಾ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ವಫ್ ಆಸ್ತಿಯನ್ನ ತಿದ್ದುಪಡಿ ಮಾಡಿದ್ರೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸಿಟಿ ರವಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ವಫ್ ಕಾಯ್ದೆ ತಿದ್ದುಪಡಿ ಮಾಡದೆ ಹೋದ್ರೆ ಕ್ರಾಂತಿ ಆಗುತ್ತೆ. ಆಗ ಬೆದರಿಸಿ ಪಾಕಿಸ್ತಾನವನ್ನ ತಗೊಂಡ್ರೆ ಈಗ ಬಗ್ಗೋದಿಲ್ಲ. ಸಂವಿಧಾನ ನಂಬಿ ಇರೋದಾದ್ರೆ ಇರಬಹುದು ಅಂತ ಬೆಂಗಳೂರಿನಲ್ಲಿ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಮುಂದುವರೆದು ಹೇಳ್ತಾನೆ ಯಾವನು ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟ್ ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಫ್ ಪ್ರಾಪರ್ಟಿ, ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ. ಅಂದ್ರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ 1955ರಲ್ಲಿ ಮೊದಲನೇ ವಕ್ಫ್ ಬಿಲ್ ಬಂದಿತ್ತು. ಅದು ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು 95ರಲ್ಲಿ, ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು 2013ರಲ್ಲಿ. ಆದ್ರೆ ವಿಧಾನಸೌಧ ಕಟ್ಟಿದ್ದು 49-50ನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು? ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬೋ ಕೆಲಸ ಮಾಡ್ತಲ್ಲ, ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ, ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು. ಇಲ್ಲಿಂದ ಮುಂದುವರೆದು ಹೇಳ್ತಾನೆ ಯಾವನು ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟ್ ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಫ್ ಪ್ರಾಪರ್ಟಿ, ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ. ಅಂದ್ರೆ ಕೆಂಗಲ್ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಆದರೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧವನ್ನ ಕೂಡ ನಾಳೆ ವಫ್ ಆಸ್ತಿ ಅಂತ ಹೇಳಿ ಖಾಲಿ ಮಾಡಿ ಅಂತ ಹೇಳ್ತಾರೆ. ನಮಾಜ್ ಮಾಡಬೇಕು, ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ವಫ್ ಬೋರ್ಡ್ ವಿಚಾರದಲ್ಲಿ ಸಿಟಿ ರವಿ ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ನಾಳೆ ವಿಧಾನಸೌಧ ಕೂಡ ನಮ್ಮದು ಅಂತ ಹೇಳ್ತಾರೆ. ನಮಾಜ್ ಮಾಡಬೇಕು, ಜಾಗ ಕೊಡಿ, ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತೀರಾ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ವಫ್ ಆಸ್ತಿಯನ್ನ ತಿದ್ದುಪಡಿ ಮಾಡಿದ್ರೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸಿಟಿ ರವಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ವಫ್ ಕಾಯ್ದೆ ತಿದ್ದುಪಡಿ ಮಾಡದೆ ಹೋದ್ರೆ ಕ್ರಾಂತಿ ಆಗುತ್ತೆ. ಆಗ ಬೆದರಿಸಿ ಪಾಕಿಸ್ತಾನವನ್ನ ತಗೊಂಡ್ರೆ ಈಗ ಬಗ್ಗೋದಿಲ್ಲ. ಸಂವಿಧಾನ ನಂಬಿ ಇರೋದಾದ್ರೆ ಇರಬಹುದು ಅಂತ ಬೆಂಗಳೂರಿನಲ್ಲಿ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಮುಂದುವರೆದು ಹೇಳ್ತಾನೆ ಯಾವನು ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟ್ ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಫ್ ಪ್ರಾಪರ್ಟಿ, ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ. ಅಂದ್ರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ 1955ರಲ್ಲಿ ಮೊದಲನೇ ವಕ್ಫ್ ಬಿಲ್ ಬಂದಿತ್ತು. ಅದು ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು 95ರಲ್ಲಿ, ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು 2013ರಲ್ಲಿ. ಆದ್ರೆ ವಿಧಾನಸೌಧ ಕಟ್ಟಿದ್ದು 49-50ನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು? ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ
ಶಕ್ತಿ ತುಂಬೋ ಕೆಲಸ ಮಾಡ್ತಲ್ಲ, ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ, ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು. ಇಲ್ಲಿಂದ ಮುಂದುವರೆದು ಹೇಳ್ತಾನೆ ಅವ, ಯಾವನು ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ ಪ್ರಾಪರ್ಟಿ, ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ ಅಂದ್ರೆ ಕೆಂಗಲ್. ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಆದರೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧವನ್ನ ಕೂಡ ನಾಳೆ ವಫ್ ಆಸ್ತಿ ಅಂತ ಹೇಳಿ ಖಾಲಿ ಮಾಡಿ ಅಂತ ಹೇಳ್ತಾರೆ. ನಮಾಜ್ ಮಾಡಬೇಕು, ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ವಫ್ ಬೋರ್ಡ್ ವಿಚಾರದಲ್ಲಿ ಸಿಟಿ ರವಿ ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ನಾಳೆ ವಿಧಾನಸೌಧ ಕೂಡ ನಮ್ಮದು ಅಂತ ಹೇಳ್ತಾರೆ. ನಮಾಜ್ ಮಾಡಬೇಕು, ಜಾಗ ಕೊಡಿ, ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತೀರಾ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಇನ್ನು ವಫ್ ಆಸ್ತಿಯನ್ನ ತಿದ್ದುಪಡಿ ಮಾಡಿದ್ರೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸಿಟಿ ರವಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ವಫ್ ಕಾಯ್ದೆ ತಿದ್ದುಪಡಿ ಮಾಡದೆ ಹೋದ್ರೆ ಕ್ರಾಂತಿ ಆಗುತ್ತೆ, ಆಗ ಬೆದರಿಸಿ ಪಾಕಿಸ್ತಾನವನ್ನ ತಗೊಂಡ್ರೆ ಈಗ ಬಗ್ಗೋದಿಲ್ಲ, ಸಂವಿಧಾನ ನಂಬಿ ಇರೋದಾದ್ರೆ ಇರಬಹುದು ಅಂತ ಬೆಂಗಳೂರಿನಲ್ಲಿ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಮುಂದುವರೆದು ಹೇಳ್ತಾನೆ ಅವ, ಯಾವನು ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ ಪ್ರಾಪರ್ಟಿ, ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ ಅಂದ್ರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ 1955 ಮೊದಲನೇ ವಕ್ ಬಿಲ್ ಬಂದಿದ್ದು, ಅದು ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು 95ರಲ್ಲಿ, ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು 2013ರಲ್ಲಿ. ಆದ್ರೆ ವಿಧಾನಸೌಧ ಕಟ್ಟಿದ್ದು 49-50ನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು? ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬೋ ಕೆಲಸ ಮಾಡ್ತಲ್ಲ, ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ, ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು. ಇಲ್ಲಿಂದ ಮುಂದುವರೆದು ಹೇಳ್ತಾನೆ ಅವ, ಯಾವನು ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ ಪ್ರಾಪರ್ಟಿ, ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ ಅಂದ್ರೆ ಕೆಂಗಲ್